2011ರ ರನ್ನರ್ ಅಪ್ ಹಾಗೂ ಟಾಸ್ಕ್ ಮಾಸ್ಟರ್ ಅಂತಾನೆ ಫೇಮಸ್ ಆಗಿರೋ ತ್ರಿವಿಕ್ರಮ್ ಅವರಿಗೆ ಬಿಗ್ ಬಾಸ್ ಟ್ರೋಫಿ ಸ್ವಲ್ಪರಲ್ಲೇ ಮಿಸ್ ಆಗಿರಬಹುದು. ಆದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ಇವರ ಲವ್ ಸ್ಟೋರಿ ಹಾಗೂ ರಿಲೇಶನ್ಶಿಪ್ ಬಗ್ಗೆ ಕೇಳಿದ್ದಕ್ಕೆ, ಹೌದು ನಾನು 3 ಜನ ಹುಡುಗಿರನ್ನ ಲವ್ ಮಾಡಿದ್ದೆ, ಆದ್ರೆ ನಾನು ಲೈಫ್ ಅಲ್ಲಿ ಸೆಟಲ್ ಆಗಿಲ್ಲ ಅನ್ನೋ ಕಾರಣಕ್ಕೆ 3 ಜನನು ಬ್ರೇಕಪ್ ಮಾಡ್ಕೊಂಡ್ರು ಅಂತ ಹೇಳಿದ್ದಾರೆ. ಇವಾಗ ಆ 3 ಜನ ಗರ್ಲ್ ಫ್ರೆಂಡ್ಸ್ಗೂ ಮದ್ವೆ ಆಗಿ ಮಕ್ಕಳಾಗಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ನಿಮ್ನ ಮದ್ವೆ ಆಗೋ ಹುಡುಗಿ ಹೇಗಿರ್ಬೇಕು ಅಂತ ಕೇಳಿದ್ದಕ್ಕೆ, ಹೀಗೆ ಇರಬೇಕು ಅಥವಾ ಹಾಗೆ ಇರಬೇಕು ಅಂತೇನೂ ಇಲ್ಲ, 30 ಆದ್ಮೇಲೆ ಹುಡುಗಿ ಸಿಕ್ಕರೆ ಸಾಕು ಅಂತಾರೆ. ಆದ್ರೆ ಇಂಡಸ್ಟ್ರಿಯಲ್ಲಿ ಇರೋ ಹುಡುಗರಿಗೆ ಹುಡುಗಿ ಕೊಡಲ್ಲ ಅಂತ ಹೇಳಿದ್ದಾರೆ. ಯಾವ ತರ ಕ್ವಾಲಿಟಿ ಇರುವಂತ ಹುಡುಗಿ ಬೇಕು, ಹಾಗೆ ಹಳ್ಳಿ ಹುಡುಗಿ ಆಗಿದ್ರೆ ಒಪ್ಕೋತೀರಾ ಅಂತ ಕೇಳಿದ್ದಕ್ಕೆ, ಇವಾಗೆಲ್ಲ ಹಳ್ಳಿ ಹುಡುಗಿ ಸಿಟಿ ಹುಡುಗಿ ಅಂತೆಲ್ಲ ಇಲ್ಲ, ಇವಾಗ ಹಳ್ಳಿಯಲ್ಲೂ ಕೂಡ ಎಲ್ಲರೂ ಇಂಪ್ರೂವ್ ಆಗಿದ್ದಾರೆ. ಹಳ್ಳಿಯಲ್ಲಿ ಕುತ್ಕೊಂಡು ದಿಲ್ಲಿ ನೋಡೋಷ್ಟು ಹಳ್ಳಿ ಕೂಡ ಇಂಪ್ರೂವ್ ಆಗಿದೆ. ನನ್ನ ಹಾಗೂ ನನ್ನ ತಾಯಿನ ಅರ್ಥ ಮಾಡ್ಕೊಂಡು ಹೋಗುವಂತ ಹುಡುಗಿ ಸಿಕ್ಕರೆ ಸಾಕು ಅಂತ ಹೇಳಿದ್ದಾರೆ. ಆದ್ರೆ ನಾನಿನ್ನು ಫಸ್ಟ್ ಲೈಫ್ ಸೆಟಲ್ ಮಾಡ್ಕೋಬೇಕು, ಇವಾಗಿನ್ನು ಲೈಫ್ ಶುರುವಾಗಿದೆ, ಇವಾಗಿನ್ನು ಜನ ಇಷ್ಟಪಡೋಕೆ ಶುರು ಮಾಡಿದ್ದಾರೆ, ಅದಕ್ಕೆ ಲೈಫ್ ಅಲ್ಲಿ ಒಂಚೂರು ಸೆಟ್ಲ್ ಆಗಿ ಆಮೇಲೆ ಹುಡುಗಿ ಹುಡ್ಕೋಣ ಅನ್ಕೊಂಡಿದ್ದಾರೆ ಅಂತೆ. ಇನ್ನು ಅವರ ಫಿಟ್ನೆಸ್ ಸೀಕ್ರೆಟ್ ಕೇಳಿದಕ್ಕೆ, ರೆಗ್ಯುಲರ್ ಆಗಿ ಜಿಮ್ ಮಾಡ್ತೀನಿ, ಹಾಗೆ ಬ್ಯಾಡ್ಮಿಂಟನ್ ಆಡ್ತೀನಿ, ತಾಯಿ ಜೊತೆ ಹಾಗೂ ಫ್ರೆಂಡ್ಸ್ ಜೊತೆ ಸಂಜೆ ವಾಕ್ ಮಾಡ್ತೀನಿ, ಈ 3 ರೆಗ್ಯುಲರ್ ಆಗಿ ಮಾಡ್ತೀನಿ, ಅದಕ್ಕೆ ಫಿಟ್ ಆಗಿದ್ದೀನಿ ಅಂತ ಹೇಳಿದ್ದಾರೆ. ತ್ರಿವಿಕ್ರಮ್ ಅವರು ಸಿನಿಮಾ ರಂಗಕ್ಕೆ ಬರ್ತಿದ್ರೆ ಬೇರೆ ಏನಾಗಿರ್ತಿದ್ರಿ ಅಂತ ಕೇಳಿದ್ದಕ್ಕೆ, ಪ್ರೊಫೆಷನಲ್ ಸೆಲೆಬ್ರಿಟಿ ಟ್ರೈನರ್ ಆಗಿರ್ತಿದ್ದೆ ಅಂತ ಹೇಳಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.